ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾನು ರಾತ್ರಿ ಟೈಮಲ್ಲಿ ಎಷ್ಟೆಲ್ಲ ಕೆಲಸನ ಮಾಡ್ಕೋತೀನಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ರಾತ್ರಿ ಟೈಮಲ್ಲಿ ಯಾರೂ ಇಲ್ಲದೇ ಇರೋದ್ರಿಂದ ತುಂಬಾ ಚೆನ್ನಾಗಿ ನಮ್ಮ ಕೆಲಸ ಸಾಗುತ್ತೆ. ಕೆಲಸ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೋದು. ಕಟ್ಟಿಂಗು, ಸ್ಟಿಚ್ಚಿಂಗು, ವರ್ಕು ಯಾವುದಾದ್ರೂ ಅಷ್ಟೇ. ನಾನು 8:30 9 ಗಂಟೆಗೆ ಕೆಲಸನ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 11 ಗಂಟೆವರೆಗೂ ಕೆಲಸನ ಮಾಡ್ತೀನಿ. ನೋಡಿ, ಮೊದಲಿಗೆ ನಾನು ಫಸ್ಟಿಗೆ ವರ್ಕ್ನ ಹಾಕ್ತೀನಿ, ಮಿಷಿನ್ಗೆ ವರ್ಕ್ಗೆ ಬಿಟ್ ಮಾಡಿ ಆಮೇಲೆ ನಾನು ಬೇರೆ ಕೆಲಸನ ಮಾಡ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಕಟ್ಟಿಂಗ್ ಇಲ್ಲ ಅಂದರೆ ಕಟ್ಟಿಂಗ್ನ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ರಾತ್ರಿ ಟೈಮ್ ಕಟ್ಟಿಂಗ್ನ ಮಾಡೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬ್ ಇರೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಬೋದು. ಇಲ್ಲ ಅಂದರೂ ನಾವು 8:30 9 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 11 ಗಂಟೆವರೆಗೂ ಒಂದು 10 ಬ್ಲೌಸ್ನೇ ಬೇಕಾದರೆ ಕಟ್ ಮಾಡ್ಕೋಬೋದು. ಯಾರೂ ಕಸ್ಟಮರ್ ಬರೋದಿಲ್ಲ ಮತ್ತು ಯಾರೂ ಆ ಟೈಮಲ್ಲಿ ನಮಗೆ ತೊಂದರೆನ ಮಾಡೋದಿಲ್ಲ. ಅದಕ್ಕೋಸ್ಕರ ಕಟ್ಟಿಂಗ್ ಮಾಡೋದು ಬೆಟರು ರಾತ್ರಿ ಟೈಮಲ್ಲಿ. ಬೆಳಿಗ್ಗೆ ಟೈಮ್ ಆದರೆ ಒಬ್ಬೊಬ್ಬರೇ ಕಸ್ಟಮರ್ ಬರ್ತಿರ್ತಾರೆ, ನಮಗೆ ಕಟ್ಟಿಂಗ್ ಮಾಡೋದಕ್ಕಾಗಲ್ಲ. ಆವಾಗ ಪದೇ ಪದೇ ಕಸ್ಟಮರ್ ಜೊತೆ ಮಾತಾಡಬೇಕು ಮತ್ತು ಇವರಿಗೆಲ್ಲ ಕೆಲಸ ಕೊಡಬೇಕಲ್ಲ, ಅವರಿಗೆಲ್ಲ ಈ ರೀತಿ ಕೆಲಸ ಮಾಡಿ, ಇದನ್ನು ಸ್ಟಿಚ್ ಮಾಡಿ, ಇದನ್ನು ಎಮ್ಮಿಂಗ್ ಮಾಡಿ, ಈ ರೀತಿ ಎಲ್ಲ ಹೇಳ್ಬೇಕು. ಮತ್ತು ಕಸ್ಟಮರ್ ಸ್ಟಿಚ್ ಆಗಿರೋ ಬಟ್ಟೆನ ತೊಗೊಳೋದಕ್ಕೆ ಬರ್ತಾರೆ, ಅವ್ರ ಹತ್ರ ಮಾತಾಡಬೇಕು. ಅವಾಗೆಲ್ಲ ಆದಾಗ ಕಟ್ಟಿಂಗ್ ಮಾಡೋದಕ್ಕೆ ಮನಸ್ಸೇ ಇರಲ್ಲ. ಒಂದು ಕಟ್ಟಿಂಗ್ ಮಾಡಿದ್ರೆ ಒಂದು ಬ್ಲೌಸ್ನ ಕಟ್ಟಿಂಗ್ ಮಾಡೋದಕ್ಕೆ 1 2 3 ಜನ ಬಂದಿರ್ತಾರೆ, ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ಮನಸ್ಸೇ ಆಗಲ್ಲ. ಅದಕ್ಕೋಸ್ಕರ ಆದಷ್ಟು ರಾತ್ರಿ ಟೈಮ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಬ್ಲೌಸ್ನ ವರ್ಕ್ ಹಾಕಿ ಎಮ್ಮಿಂಗ್ ಮಾಡುವಂಥ ಬ್ಲೌಸ್ನೆಲ್ಲ ಒಂದು ಬುಟ್ಟಿಗೆ ಹಾಕಿ ಇಡ್ತಿದ್ದೀನಿ. ಬೆಳಗ್ಗೆಯಿಂದ ಎಷ್ಟೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀವಿ ಅಷ್ಟು ಬ್ಲೌಸ್ನ ನಾನು ಒಂದು ಕಡೆ ಹಾಕಿ ಇಟ್ಕೋತೀನಿ. ಬೆಳಗ್ಗೆ ಬಂದು ಅವ್ರು ಎಮ್ಮಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಎಲ್ಲ ಬ್ಲೌಸನ್ನು ನೋಡಿ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅದನ್ನು ನೋಡಿ ಒಂದು ಬುಟ್ಟಿಗೆ ಹಾಕಿ ಎಲ್ಲದನ್ನು ನೀಟಾಗಿ ರೆಡಿ ಮಾಡ್ಕೋತೀನಿ. ಯಾಕೆ ಅಂದರೆ ಬೆಳಗ್ಗೆನೇ ಸ್ಟಿಚ್ ಮಾಡೋದಕ್ಕೆ ಮತ್ತು ಕೆಲಸ ಮಾಡೋದಕ್ಕೆ ನೀಟಾಗಿ ಇದ್ದಷ್ಟು ನಮ್ಗೆ ಬೇಗ ಕೈಗೆ ಅದೆಲ್ಲ ಸಿಕ್ಕಿದಾಗ ನಮಗೆ ಬೇಗ ಕೆಲಸನ ಮಾಡ್ಕೋಬೋದು. ಇಲ್ಲಾಂದರೆ ನಾವು ನಿನ್ನೆ ಸ್ಟಿಚ್ ಮಾಡಿದ್ದೆಲ್ಲ ಎಲ್ಲಿಟ್ಟಿದ್ದೀವಿ ಅಂತ ಹುಡ್ಕೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಒಂದಕ್ಕೆ ಸೀರೆ ಫಾಲೆಲ್ಲ ಹಾಕೋದಕ್ಕೆ ಒಂದು ಕಡೆ ಇಟ್ಕೋತೀನಿ. ಬೆಳಿಗ್ಗೆ ಬಂದ ತಕ್ಷಣ ಅವ್ರು ಕೊಡೋದಕ್ಕೆ ಒಂದು ಪುಟ್ಟಿಗೆ ನಾನು ನೆನ್ನೆ ಸ್ಟಿಚ್ ಮಾಡಿರೋ ಬ್ಲೌಸ್ನೆಲ್ಲ ಒಂದು ಪುಟ್ಟಿಗೆ ಹಾಕಿ ಇಡ್ತೀನಿ, ಅವ್ರು ಬಂದ ತಕ್ಷಣ ಎಮ್ಮಿಂಗ್ ಮಾಡೋದಕ್ಕೆ. ವರ್ಕ್ಗೆ ನೋಡಿ, ಈ ರೀತಿ ದಾರಾನ ಕೊಟ್ಕೊಂಡು ವರ್ಕ್ ಮಾಡಿಕೊಂಡು ಕಟ್ಟಾದಾಗ ದಾರನೆಲ್ಲ ಪೋಣಿಸ್ಕೊಂಡು ವರ್ಕ್ನೂ ಮಾಡಿಕೊಂಡು ಇಷ್ಟೆಲ್ಲ ಕೆಲಸನ ಮಾಡ್ಕೋತೀನಿ. ಮತ್ತು ಯಾವುದಾದ್ರು ಜಾಸ್ತಿ ಬೆಳಗ್ಗೆಯಿಂದನೂ ವರ್ಕ್ ಮಾಡಿರುವಂಥ ಬ್ಲೌಸ್ಗಳಿರುತ್ತಲ್ಲ ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಅದರಲ್ಲೆಲ್ಲ ದಾರ ಇರುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು. ಜಾಸ್ತಿ ಥ್ರೆಡ್ ಇದ್ದರೆ ಅದನ್ನೆಲ್ಲ ಕಟ್ ಮಾಡ್ಕೋತೀನಿ. ನಾಳೆಗೆ ಯಾವ್ಯಾವ ಬ್ಲೌಸ್ನ ಕಟ್ಟಿಂಗ್ ಮಾಡ್ಕೋಬೇಕು ಬೆಳಗ್ಗೆನೇ ಎದ್ದು ಅನ್ನೋದಿದ್ರೆ ಕಟ್ಟಿಂಗ್ ಮಾಡೋದಕ್ಕೆ ಎಲ್ಲದನ್ನು ಕೂಡ ಒಂದು ಕಡೆ ಇಟ್ಟು ಲೈನಿಂಗ್ ಕೂಡ ಅದಕ್ಕೆ ಮ್ಯಾಚ್ ಮಾಡಿ, ಲೈನಿಂಗು ಕೂಡ ಎಷ್ಟೆಷ್ಟು ಬೇಕು ಅಂತ ಅದಕ್ಕೆ ಎಷ್ಟು ಸೆಂಟಿಮೀಟ್ರ್ ಬೇಕು ಅಂತ ಲೈನಿಂಗ್ನೆಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡಿಟ್ಟು ಒಂದು ಕಡೆ ಇಟ್ಟು ಇನ್ನೊಂದು ಸ್ವಲ್ಪನ ಬೆಳಗ್ಗೆನೇ ಎದ್ದು 6 ಗಂಟೆಗೆ ಎದ್ದು ಕಟ್ಟಿಂಗ್ನ ಮಾಡ್ಕೋತೀನಿ. ಆದಷ್ಟು ಈ ರೀತಿ ಕಟ್ಟಿಂಗ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವುದೇ ರೀತಿ ಡಿಸ್ಟರ್ಬೆಂಡ್ ಇರೋದಿಲ್ಲ ಆವಾಗ ಕಟ್ ಮಾಡೋದ್ರಿಂದ. ಆದಷ್ಟು ಈ ರೀತಿ ರಾತ್ರಿ ಟೈಮ್ ಕೆಲಸ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಿಜವಾಗ್ಲೂ ರಾತ್ರಿ ಟೈಮ್ ಕೆಲಸ ಮಾಡಿದಾಗ ಎಷ್ಟೆಲ್ಲ ಕೆಲಸ ಮಾಡೋದನ್ನ ಅಂತ ಅನಿಸುತ್ತೆ, ಅಷ್ಟೆಲ್ಲ ಕೆಲಸ ಆಗಿಬಿಡುತ್ತೆ. ನೋಡಿ, ಈ ರೀತಿ ಇದರಲ್ಲೆಲ್ಲ ದಾರ ಇರುತ್ತೆ ಅದನ್ನೆಲ್ಲ ಕಟ್ ಮಾಡಬೇಕು. ಅದಕ್ಕೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕೊಟ್ಕೊಂಡಿರ್ತೀವಿ. ಒಂದೊಂದು ಸಲ ಪ್ಯಾಚ್ ಮಾಡಬೇಕಾಗತ್ತೆ, ಒಂದೊಂದು ಸಲ ನೆಕ್ಗೆಲ್ಲ ಕರೆಕ್ಟಾಗಿ ಕೂರಿಸ್ಬೇಕು ಅಂದರೆ ಅದನ್ನೆಲ್ಲ ಬಿಚ್ಚಿ ಈ ರೀತಿ ದಾರನೆಲ್ಲ ಕಟ್ ಮಾಡಿಕೊಂಡು ಇದಕ್ಕೆಲ್ಲ ಯಾವ್ಯಾವ ರೀತಿ ಲೈನಿಂಗ್ ಬೇಕು, ಯಾವ ಬ್ಲೌಸ್ನ ಇವಾಗ ಕಟ್ ಮಾಡ್ಕೋಬೇಕು, ಸಾಧ್ಯ ಆದಷ್ಟು ಇವಾಗ ಒಂದಷ್ಟು ಕಟ್ ಮಾಡ್ಕೋತೀನಿ, ಬೆಳಗ್ಗೆನೇ ಎದ್ದು ಒಂದಷ್ಟನ್ನ ಕಟ್ ಮಾಡ್ಕೋತೀನಿ. ಈ ರೀತಿ ಜಾಸ್ತಿ ಥ್ರೆಡ್ಡೆಲ್ಲ ಇದ್ದು ಆ ಕೆಲಸನೇ ಜಾಸ್ತಿ ಆದರೆ ಒಂದೊಂದು ಸಲ ಕಟ್ಟಿಂಗ್ನ ಮಾಡ್ಕೊಳ್ಳಲ್ಲ. ಬೆಳಿಗ್ಗೆ ಕಟ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಒಂದು ಕಡೆ ಇಟ್ಕೋತೀನಿ. ಟೇಬಲ್ ಮೇಲೆ ಬೆಳಿಗ್ಗೆ ಎದ್ದು ಯಾವ್ಯಾವ ಬ್ಲೌಸ್ನ ಕಟ್ ಮಾಡ್ಕೋಬೇಕು, ಬೆಳಗ್ಗೆ ಯಾವ್ಯಾವ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂತ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಬೆಳಗ್ಗೆನೇ 6 ಗಂಟೆಗೆ ಎದ್ದು ಕಟ್ಟಿಂಗ್ ಮಾಡ್ಕೋತೀನಿ. ಇಲ್ಲ ಈ ರೀತಿ ಥ್ರೆಡ್ಡೆಲ್ಲ ಕಟ್ ಮಾಡೋ ಆಗಿಲ್ಲ ಅನ್ನೋ ಆಗಿದ್ದರೆ ಕಟ್ಟಿಂಗ್ ಮಾಡ್ಕೊಬಿಡ್ತೀನಿ. ಥ್ರೆಡ್ಡೆಲ್ಲ ಕಟ್ ಮಾಡಬೇಕು ಅನ್ನೋ ಆಗಿದ್ದರೆ ಒಂದಷ್ಟು ಕಟ್ ಮಾಡಿಕೊಂಡು ಬೆಳಗ್ಗೆಗೆ ಇದಕ್ಕೆಲ್ಲ ಲೈನಿಂಗ್ ಎಲ್ಲ ತೆಗೆದಿಟ್ಕೊಂಡು ಒಂದು ಕಡೆ ಎಮ್ಮಿಂಗ್ದೆಲ್ಲ ಒಂದು ಕಡೆ ಹಾಕಿ ಒಂದು ಬ್ಲೌಸ್ ವರ್ಕು ಆಗುತ್ತೆ, ಒಂದು ಬ್ಲೌಸ್ನ ವರ್ಕ್ ಮಾಡ್ಕೋತೀನಿ. ಆದಷ್ಟು ಒಂದು 7 8 ಬ್ಲೌಸು 10 ಬ್ಲೌಸು ಒಬ್ಬೊಬ್ರದ್ದೇ ಆದರೆ, ಈಗ ಒಬ್ಬೊಬ್ರದ್ದು 4 5 ಬ್ಲೌಸ್ನ ಕೊಡ್ತಾರೆ. ಆ ರೀತಿ ಆದಾಗ ಜಾಸ್ತಿ ಬ್ಲೌಸ್ನೇ ಕಟ್ ಮಾಡ್ಕೋಬೋದು. ಒಂದೊಂದೇ ಬ್ಲೌಸ್ ಆದರೆ ಒಂದು 7 8 ಆ ರೀತಿ ಆಗುತ್ತೆ, ಕಟ್ ಮಾಡ್ಕೋತೀನಿ. ಈ ರೀತಿ ಎಲ್ಲ ಆದಷ್ಟು ನಾವು ರಾತ್ರಿಯೇ ಈ ಕೆಲಸನೆಲ್ಲ ಮಾಡಿಕೊಂಡ್ರೆ ಬೆಳಗ್ಗೆನೇ ನಮಗೆ ಕೆಲಸ ಮಾಡೋದಕ್ಕೆ ತುಂಬಾ ಬೇಗ ಕೆಲಸನ ಮಾಡ್ಬೋದು. ಯಾಕೆಂದರೆ ಬೆಳಗ್ಗೆ ಎದ್ದು ನಾವು ಯಾವ ಕೆಲಸನ ಮಾಡಬೇಕು, ಯಾವ ಬ್ಲೌಸ್ನ ಕಟ್ಟಿಂಗ್ ಮಾಡಬೇಕು ಮತ್ತು ಯಾವುದನ್ನೆಲ್ಲ ಇವತ್ತು ಕೊಡಬೇಕು ಅಂತ ನಾವು ಬೆಳಗ್ಗೆ ಎದ್ದು ಯೋಚನೆ ಮಾಡೋಕ್ಕೋದ್ರೆ ಅದನ್ನು ಯೋಚನೆ ಮಾಡೋದಕ್ಕೆ ತುಂಬ ಹೊತ್ತಾಗ್ಬಿಡುತ್ತೆ. ಅದನ್ನೆಲ್ಲ ಹುಡುಕಿ ನಾವು ಕಟ್ ಮಾಡಿ ಮನೆ ಕೆಲಸನ ಮುಗಿಸಿ ಅದನ್ನೆಲ್ಲ ಹುಡುಕಿ ಕಟ್ ಮಾಡಿ ಅದನ್ನೆಲ್ಲ ಲೈನಿಂಗೆಲ್ಲ ಅದಕ್ಕೆ ಮ್ಯಾಚ್ ಮಾಡಿ ಅದನ್ನು ಮಾಡೋಷ್ಟಕ್ಕೆ 12 ಗಂಟೆ 1 ಗಂಟೆ ಆ ರೀತಿ ಆಗಿಬಿಡುತ್ತೆ. ಆವಾಗ ನಾವು ಕೆಲಸನ ಮಾಡೋದಕ್ಕೆ
ಮಾಡೋದಕ್ಕಾಗೋದಿಲ್ಲ. ಅದ್ರ ಮಧ್ಯೆ ಕಸ್ಟಮರು ಬರ್ತಾನೆ ಇರ್ತಾರೆ, ಬಟ್ಟೆ ತಗೊಳ್ಳೋರು, ಬಟ್ಟೆ ಕೊಡೋರು ಎಲ್ಲ ಬರ್ತಾನೆ ಇರ್ತಾರೆ. ಆವಾಗ ನಮಗೆ ಕೆಲಸ ಮಾಡೋದಕ್ಕಾಗಲ್ಲ. ಈ ರೀತಿ ಆದಷ್ಟು ಯಾರೆಲ್ಲ ಟೈಲರ್ಸ್ ಇದ್ದೀರಾ ಅವರೆಲ್ಲರೂ ಕೂಡ, ಎಷ್ಟೋ ಜನಕ್ಕೆ ತುಂಬ ಬಟ್ಟೆಗಳು ಬರ್ತಿರುತ್ತೆ, ಬೆಳಗ್ಗೆ ಟೈಮ್ ಕೆಲಸನೇ ಮಾಡೋದಕ್ಕಾಗಲ್ಲ. ಆದರೂ ಕೂಡ ಯಾವ ರೀತಿ ಕೆಲಸ ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅಂತ ಟೆನ್ಷನ್ ಇರುತ್ತೆ. ಅಂಥವರು ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಈ ರೀತಿ ರಾತ್ರಿ ಟೈಮಲ್ಲಿ ಕೆಲಸ ಮಾಡಿಕೊಂಡಾಗ ಬೆಳಗ್ಗೆ ಟೈಮಲ್ಲಿ ನಾವು ಕೆಲಸನ ಮಾಡ್ಬೋದು. ಆದಷ್ಟು ನಾವು ಕೆಲಸ ಮಾಡೋ ಜಾಗನ ಪದೇ ಪದೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ, ಯಾವ ವಸ್ತು ಎಲ್ಲಿದೆ ಅನ್ನೋದು ನಮ್ಮ ಕೈ ಸಿಗೋ ರೀತಿ ಇಟ್ಕೊಂಡ್ರೆ ನಮ್ಗೆ ಬೇಗ ಬೇಗ ಕೆಲಸನ ಮಾಡ್ಬೋದು. ನಾವೆಲ್ಲ ವಸ್ತುನೂ ಒಂದೇ ಕಡೆ ಇಟ್ಕೊಂಡಾಗ ನಮ್ಮ ಕೈಗೆ ಬೇಗ ಆ ವಸ್ತು ಸಿಗೋಲ್ಲ. ಹಾಗಾಗಿ ಹುಡ್ಕೋದು ತಡ್ಕೋದು ಇದೇ ಟೈಮ್ ಹಿಡಿದ್ಬಿಡುತ್ತೆ ನಮಗೆ. ನಾವು ಈ ರೀತಿ ನೀಟಾಗಿ ಬೆಳಗ್ಗೆ ಎದ್ದು ಯಾವ್ಯಾವ ಕೆಲಸನ ಮಾಡಬೇಕು, ಎಷ್ಟು ಬ್ಲೌಸ್ನ ಸ್ಟಿಚ್ ಮಾಡಬೇಕು, ಎಷ್ಟು ಬ್ಲೌಸ್ನ ಎಮ್ಮಿಂಗ್ ಮಾಡಬೇಕು, ಯಾವ ಬಟ್ಟೆನ ಬೆಳಗ್ಗೆ ಅವ್ರಿಗೆ ಕೊಡಬೇಕು ಅನ್ನುವಾಗಲೇ ಒಂದು 3 ದಿನ ಮುಂದೆಯೇ ಇಂಥವ್ರ ಬಟ್ಟೆನ ಒಂದು 3 ದಿವಸಕ್ಕೇ ಕೊಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಆ ಬಟ್ಟೆನೆಲ್ಲ ಸ್ಟಿಚ್ ಮಾಡಬೇಕು. ಸ್ಟಿಚ್ಚಿಂಗ್ ಬಟ್ಟೆ ಇಸ್ಕೋಬೇಕಾದ್ರೂ ಅಷ್ಟೇ, ನಾವು ಯಾವ ರೀತಿ ಇಸ್ಕೋತೀವಿ ಅದೇ ರೀತಿ ನೀಟಾಗಿ ಇಟ್ಕೊಂಡ್ರೆ ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಅದನ್ನೆಲ್ಲ ಹುಡುಕಿ ಕಟ್ ಮಾಡಿ ಅದನ್ನೆಲ್ಲ ಬೇರೆ ರೀತಿಯೇ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮು. ಅದಕ್ಕೋಸ್ಕರ ಆದಷ್ಟು ರಾತ್ರಿ ಟೈಮಲ್ಲಿ ಈ ರೀತಿ ನಾವು ಮಾಡಿಟ್ಕೊಂಡು ಬೆಳಗ್ಗೆ ಟೈಮಲ್ಲಿ ಕೆಲಸ ಮಾಡಿದ್ರೆ ಬೆಳಗ್ಗೆನೇ ನೀಟಾಗಿ ಕೆಲಸ ಆಗುತ್ತೆ. ಎಷ್ಟು ಕೆಲಸ ಆಗುತ್ತೆ ಅಂತ ನೀವು ಈ ರೀತಿ ಒಂದ್ಸಲ ಮಾಡ್ಕೊಂಡು ನೋಡಿ. ನಿಮಗೂ ಕೂಡ ಎಷ್ಟೋ ಜನಕ್ಕೆ ತುಂಬ ಬಟ್ಟೆ ಬರ್ತಿರುತ್ತೆ, ಆದರೆ ಸ್ಟಿಚ್ ಮಾಡೋದಕ್ಕೆ ಮನಸ್ಸೇ ಇರೋದಿಲ್ಲ. ಆ ರೀತಿ ಮಾಡ್ಕೋಬೇಡಿ ನೀವು ಕೂಡ. ಆದಷ್ಟು ನಾವು ಬೇಗ ಬೇಗ ಸ್ಟಿಚ್ ಮಾಡಿ ಕೊಟ್ಟಷ್ಟು ಬೇಗ ಕಸ್ಟಮರ್ ಬರ್ತಾರೆ. ನಾವು ಲೇಟ್ ಮಾಡಿದಷ್ಟು ನೆಗ್ಲೆಕ್ಟ್ ಮಾಡಿದಷ್ಟು ಕಸ್ಟಮರ್ ಬರಲ್ಲ. ಆದಷ್ಟು ಟೈಲರ್ಸ್ಗಳಿಗೆ ಸಮಸ್ಯೆ ಏನು ಅಂದರೆ ಲೇಟಾಗಿ ಕೊಡ್ತಾರೆ. ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಕೂಡ ಈ ಲೇಟಾಗಿ ಬಟ್ಟೆನ ಕೊಡ್ತಾರೆ ಅನ್ನೋದೇ ಸಮಸ್ಯೆ. ಇದೊಂದು ಬ್ಲೌಸ್ನ ನಾನು ಕಸ್ಟಮರಿಗೊಬ್ಬರಿಗೆ ಗಿಫ್ಟ್ ಕೊಡೋದಕ್ಕೆ ಅಂತ ವರ್ಕ್ ಮಾಡ್ತಿದ್ದೀನಿ. ಈ ರೀತಿ ನೋಡಿ ನಿಂತ್ಕೊಂಡು ಒಂದೊಂದೇ ಕಲರ್ನ ಕೊಟ್ಕೊಂಡು ವರ್ಕ್ ಮಾಡ್ತಿದ್ದೀನಿ. ಇದಕ್ಕೆ ಎಲ್ಲ ಕಲರ್ಸ್ನೂ ಹಾಕಬೇಕು ಅನ್ನೋದು ಉದ್ದೇಶಕ್ಕೆ ಮ್ಯಾನ್ಯುವಲ್ಗೆ ಹಾಕ್ಕೊಂಡು ನನಗೆ ಯಾವ್ಯಾವ ರೀತಿ ಕಲರ್ಸ್ ಬೇಕೋ ಆ ರೀತಿ ಕಲರ್ಸ್ನೆಲ್ಲ ಕೊಟ್ಟು ನಾನು ವರ್ಕ್ ಮಾಡ್ತಿದ್ದೀನಿ. ಇದನ್ನು ಯಾವ ಕಸ್ಟಮರಿಗೆ ನಾನು ಗಿಫ್ಟ್ ಕೊಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಅವ್ರದ್ದೆಲ್ಲ ಬಟ್ಟೆನ ಸ್ಟಿಚ್ ಮಾಡಿದ್ದೀನಿ. ಆ ಬಟ್ಟೆ ಜೊತೆಲಿ ಯಾರಿಗೆ ಕೊಡ್ತೀನಿ ಅಂತ ನಿಮಗೆ ಮುಂದಿನ ದಿನದಲ್ಲಿ ವೀಡಿಯೋ ಮಾಡ್ತೀನಲ್ಲ ಆವಾಗ ಹೇಳ್ತೀನಿ. ಈ ಬ್ಲೌಸ್ನ ಎಲ್ಲ ಕಲರ್ಸ್ನೂ ಹಾಕಿ ಸ್ಟಿಚ್ ಮಾಡಿಕೊಟ್ರೆ ಅವರು ಬೇರೆ ಸೀರೆಗೆಲ್ಲ ಯೂಸ್ ಮಾಡ್ಬೋದು ಅಂತ ಅವರಿಗೆ ಗಿಫ್ಟಾಗಿ ಕೊಡೋದಕ್ಕೋಸ್ಕರ ನಾನು ಈ ಬ್ಲೌಸ್ನ ವರ್ಕ್ ಮಾಡ್ತಿದ್ದೀನಿ. ಇದನ್ನು ನಿಂತ್ಕೊಂಡು ಒಂದೊಂದೇ ಕಲರ್ನ ಕೊಟ್ಕೊಂಡು ನಾನು ವರ್ಕ್ ಮಾಡಿಕೊಂಡು ಇಷ್ಟೆಲ್ಲ ಕೆಲಸನ ಮಾಡ್ತಿದ್ದೀನಿ. ನಾನು ಮಾಡೋ ಈ ವಿಡಿಯೋವಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಎಷ್ಟೋ ಜನ ಹೆಣ್ಮಕ್ಳಿಗೆ ಕೆಲಸ ಬರ್ತಿರುತ್ತೆ, ಟೈಲರಿಂಗ್ ಗೊತ್ತಿರುತ್ತೆ, ಆದರೂ ಕೂಡ ಮಾಡೋದಕ್ಕೆ ಮನಸ್ಸಿರಲ್ಲ. ನಾವು ಮನೆ ಕೆಲಸನೆಲ್ಲ ಮುಗಿಸಿ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳಿದಾಗ ನಿಮಗೂ ಕೂಡ ನಾವು ಮಾಡಬೇಕು ಅನ್ನೋದೊಂದು ಆಸೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ. ರಾತ್ರಿ ಟೈಮಲ್ಲಿ ಈ ರೀತಿ ಎಲ್ಲ ಮಾಡಿಕೊಂಡಾಗ ಬೆಳಿಗ್ಗೆ ಟೈಮಲ್ಲಿ ನಾವು ಸ್ಟಿಚ್ಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಕೆಲವೊಬ್ಬರಿಗೆ ಗೊತ್ತಾಗಲ್ಲ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಬಟ್ಟೆ ಬರ್ತಿರುತ್ತೆ ಆದರೆ ಸ್ಟಿಚ್ಚಿಂಗ್ ಮಾಡೋದಕ್ಕೆ ಮನಸ್ಸೇ ಇರಲ್ಲ. ಅಂಥವ್ರು ಈ ರೀತಿ ಎಲ್ಲ ಮಾಡಿಕೊಂಡು ಬೆಳಿಗ್ಗೆನೇ ಸ್ಟಿಚ್ ಮಾಡಿ ನಿಮಗೆ ಎಷ್ಟು ಬೇಗ ಕೆಲಸ ಸಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಆದಷ್ಟು ಎಲ್ಲ ಟೈಲರ್ಸ್ಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಿಮಗೂ ಕೂಡ ಈ ರೀತಿ ಎಲ್ಲ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೂ ಕೂಡ ಅನಿಸುತ್ತೆ. ಆದಷ್ಟು ವಿಡಿಯೋ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ. ಆದಷ್ಟು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಮಗೂ ಕೂಡ ನೀವು ಒಂದು ಲೈಕ್ ಕೊಡೋದ್ರಿಂದ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ.